ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು 2023, 24 ಅಥವಾ 25, 26ರಲ್ಲಿ ಏನು ಅಪ್ಲಿಕೇಶನ್ ಹಾಕಿದ್ರು ಅಲ್ವಾ, ಇವ್ರದ್ದು ಕೆಲವೊಂದಿಷ್ಟು DBT ಸ್ಟೇಟಸಲ್ಲಿ ಪೆಂಡಿಂಗ್ ಇತ್ತು, ವೆರಿಫಿಕೇಶನ್ ಕೂಡ ಆಗಿರಲಿಲ್ಲ, ಅವಾಯ್ಡೆಡ್ ಅಂತ ತೋರಿಸ್ತಾ ಇತ್ತು, ಅಮೌಂಟು ಮೆನ್ಷನ್ ಆಗಿತ್ತು, ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ಕೂಡ ಕಮೆಂಟ್ ಮಾಡ್ತಾ ಇದ್ರು. ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು DDO ಅಪ್ರೂವಲ್ ನೋ ಅಂತ ಇದೆ, ಎಸ್ ಅಂತ ಯಾವಾಗ ಆಗುತ್ತೆ, ಅಮೌಂಟು ಮೆನ್ಷನ್ ಆಗಿದೆ ಅಷ್ಟು ಅಮೌಂಟು ಬಂದಿಲ್ಲ ಅಂತೇಳಿ ಕೂಡ ಕಮೆಂಟ್ ಮಾಡ್ತಾ ಇದ್ರಿ. SSP ಸ್ಕಾಲರ್ಶಿಪ್ಗೆ ಸಂಬಂಧಿಸಿದಂಥ ಎಲ್ಲ ಡೌಟ್ಗಳಿಗೆ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೆ ಹೋಗಬೇಡಿ ಸ್ನೇಹಿತರೆ. ಮೊದಲನೇದು, ನಿಮ್ಮದು DBT ಸ್ಟೇಟಸಲ್ಲಿ ಪುಶ್ಡ್ ಟು ಎಸ್ ಅಂತ ಇತ್ತು ಅಂದರೆ ಕರ್ನಾಟಕದ ಹಣಕಾಸು ಇಲಾಖೆ ಕಡೆಯಿಂದ ಫಂಡ್ ರಿಲೀಸ್ ಆಗಿದೆ ಅಂತೇಳಿ ಅರ್ಥ. ನೋ ಅಂತ ಇತ್ತು ಅಂದರೆ ಇನ್ನು ಫಂಡ್ ರಿಲೀಸ್ ಆಗಿಲ್ಲ, ರಿಲೀಸ್ ಆಗೋವರೆಗೂ ವೇಟ್ ಮಾಡಬೇಕು. ಓಕೆನಾ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರೆ ಏನು ಅಂತಂದರೆ, ನಂದು ಅಮೌಂಟು ಕೂಡ ಮೆನ್ಷನ್ ಆಗಿದೆ, DBT ಸ್ಟೇಟಸನ್ನು ಚೆಕ್ ಮಾಡಿದಾಗ DBT ಪುಶ್ಡ್ ಎಸ್ ಅಂತ ಇದೆ, ಅಮೌಂಟು ಕೂಡ ಮೆನ್ಷನ್ ಆಗಿದೆ, ಅವಾಯ್ಡೆಡ್ ಅಂತ ತೋರಿಸ್ತಾ ಇದೆ, ಇದರಿಂದ ಯಾವುದೇ ತೊಂದರೆ ಇಲ್ಲ. ಬಟ್ ವೆರಿಫಿಕೇಷನ್ನು ಕಂಪ್ಲೀಟ್ ಆಗಿರಲಿಲ್ಲ. ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರಲಿಲ್ಲ. ನೀವು ಹೇಳಿದಾಗೆ 1902ಗೆ ಕಾಲ್ ಮಾಡಿ ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಮಾಡಿದೆ. 1902ಗೆ ಕಾಲ್ ರಿಸೀವ್ ಮಾಡದೇ ಇದ್ದಾಗ ಮೇಲ್ ಮಾಡಿ, ಅಂದರೆ ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪಿಯನ್ನು ಅದರ ಜೊತೆಗೆ DBT ಸ್ಟೇಟಸ್ ಏನು ತೋರಿಸ್ತಾ ಇದೆಯಲ್ಲೋ ಇದೆರಡು PDF ಅನ್ನು ಮಾಡಿ ಮೇಲ್ ಮಾಡಿದೆ. ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಯಿತು. ಈಗ DDO ಅಪ್ರೂವಲ್ ನೋ ಅಂತ ತೋರಿಸ್ತಾ ಇದೆ, ಏನು ಮಾಡಬೇಕು, ಯಾವಾಗ ಅಮೌಂಟು ಬರುತ್ತೆ, ಅಪ್ರೂವಲ್ ಯಾವಾಗ ಕೊಡ್ತಾರೆ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರೆ. ಈಗಾಗಲೇ ವೆರಿಫಿಕೇಷನ್ ಯಾವ ರೀತಿ ಮಾಡಿಸ್ಬೇಕು ಅನ್ನೋದನ್ನು ನಿಮಗೆ ಭಾಳಷ್ಟು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಷನ್ ಏನಾದರೂ ಇತ್ತು ಅಂದರೆ ಆನ್ಲೈನ್ ಮುಖಾಂತರನೇ ವೆರಿಫಿಕೇಷನ್ ಕಂಪ್ಲೀಟ್ ಮಾಡ್ಕೋಬೇಕು. ಮೂರನೇ ಹಂತದ ವೆರಿಫಿಕೇಷನ್ ಗೌರ್ಮೆಂಟ್ ಕಡೆಯಿಂದನೇ ಆಗುತ್ತೆ, ಅದರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನಾಲ್ಕನೇ ಹಂತದ ವೆರಿಫಿಕೇಷನ್ ಏನಾದರೂ ಕಂಪ್ಲೀಟ್ ಆಗಬೇಕು ಅಂದರೆ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡಿರಬೇಕು. ಓಕೆನಾ. ಇದಿಷ್ಟು ವೆರಿಫಿಕೇಷನ್ ಪೆಂಡಿಂಗ್ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ನೀವು ವೆರಿಫಿಕೇಷನ್ ಮಾಡಿಸಿ ಅಂದರೆ ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಗಿದೆ. ಒಂದನೇದು, ಎರಡನೇದು, ಮೂರು, ನಾಲ್ಕನೇ ಹಂತದ ವೆರಿಫಿಕೇಷನ್ ಕೂಡ ಪೆಂಡಿಂಗ್ ಆಗಿದೆ. ಬಟ್ 4th ಲೆವೆಲ್ ವೆರಿಫಿಕೇಷನಲ್ಲಿ DDO ಅಪ್ರೂವಲ್ ನೋ ಅಂತ ತೋರಿಸ್ತಾ ಇದೆ, ಅಮೌಂಟ್ ಯಾವಾಗ ಬರುತ್ತೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು DDO ಅಪ್ರೂವಲ್ ಎಸ್ ಅಂತ ತೋರಿಸ್ತಾ ಇದೆ, ಯಾವಾಗ ಅಮೌಂಟು ಬರುತ್ತೆ. ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ, ನೀವು SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದ ಮೇಲೆ 1-1.5 ಮಂತ್ ಅಂದರೆ 1-1.5 ಮಂತ್ ಒಳಗಡೆ SSP ಸ್ಕಾಲರ್ಶಿಪ್ ಹಣ ಬರುತ್ತೆ. ಅದು ಯಾವುದೇ ದಿನಾಂಕ, ಡೇಟು, ಇದೇ ರೀತಿ ಫಂಡ್ ರಿಲೀಸ್ ಆಗಬೇಕು, ಅಮೌಂಟು ಬರಬೇಕು ಅನ್ನೋ ರೀತಿ ಯಾವುದೇ ರೂಲ್ಸ್ ಇರೋದಿಲ್ಲ. ಬಟ್ ಎಲ್ಲವೂ ಕರೆಕ್ಟಾಗಿ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಿರಬೇಕು ಮತ್ತು ಫಿಸಿಕಲ್ ಡಾಕ್ಯುಮೆಂಟ್ಸು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸ್ಗೆ ತಲುಪಿಸಿರಬೇಕು. ಅಂದಾಗ ಮಾತ್ರ ನಿಮ್ಮ ಖಾತೆಗೆ 1-1.5 ತಿಂಗಳ ಒಳಗಡೆ ಅಮೌಂಟು ಬರುತ್ತೆ. ಈಗ ಕೆಲವೊಂದಿಷ್ಟು 8 ದಿನದ ಹಿಂದೆ, 9, ಕೆಲವೊಂದು 10 ದಿನದ ಹಿಂದೆ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಿಸ್ಕೊಂಡಿರ್ತೀರ. ವೆರಿಫಿಕೇಷನ್ ಕಂಪ್ಲೀಟ್ ಆಗಿ ಮಿನಿಮಮ್ 1 ತಿಂಗಳಾದ ಮೇಲೆ ಮಾತ್ರ DDO ಅಪ್ರೂವಲ್ ಕೊಡ್ತಾರೆ, ಅಲ್ಲಿವರೆಗೂ ಅಮೌಂಟು ಬರೋದಿಲ್ಲ. ಅಂದರೆ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದ್ರೆ ಮಿನಿಮಮ್ 1 ಮಂತು ನೀವು ಕಾಯಲೇಬೇಕು. ಇದಿಷ್ಟು ವೆರಿಫಿಕೇಷನ್ ಕಂಪ್ಲೀಟ್ ಆಗಿರೋ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ದೀರಿ, ಏನು ಅಂದರೆ ನನಗೆ ಆಲ್ಫ್ ಅಮೌಂಟ್ ಬಂದಿದೆ, ರಿಮೈನಿಂಗ್ ಅಮೌಂಟ್ ಏನಾದರೂ ಬರುತ್ತಾ. ಒಂದನ್ನು ನೀವು ಗಮನದಲ್ಲಿ ತಿಳ್ಕೊಂಬಿಡಿ, SSP ಸ್ಕಾಲರ್ಶಿಪ್ಪು ಪೋರ್ಟಲನ್ನು ಓಪನ್ ಮಾಡಿ DBT ಸ್ಟೇಟಸನ್ನು ಚೆಕ್ ಮಾಡ್ತೀರಲ್ವಾ, ಅಲ್ಲಿ ಎಷ್ಟು ಅಮೌಂಟು ಮೆನ್ಷನ್ ಆಗಿರುತ್ತೋ ಅಷ್ಟು ಅಮೌಂಟು ಕ್ರೆಡಿಟ್ ಆಗಿತ್ತಂದರೆ ರಿಮೈನಿಂಗ್ ಅಮೌಂಟು ಬರೋದಿಲ್ಲ, ಟೋಟಲ್ ಅಮೌಂಟು ಕ್ರೆಡಿಟ್ ಆಗಿದೆ ಅಂತೇಳಿ ಅರ್ಥ. ಬಟ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ <60% ಅಂತ ತೋರಿಸ್ತಾ ಇದೆ. ಅಂದರೆ 60, ನಾನು ಜಾಸ್ತಿ ಅಂಕ ಪಡ್ಕೊಂಡಿದ್ದೀನಿ ಆದರೂ ಕೂಡ ಆ ರೀತಿ ತೋರಿಸ್ತಾ ಇದೆ. ಯಾಕೆ ತೋರಿಸ್ತಾ ಇದೆ ಅನ್ನೋದನ್ನು ತಿಳಿಸ್ಬಿಡ್ತೀನಿ, ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತೀನಿ. ಯಾಕೆ ತೋರಿಸ್ತಾ ಇದೆ ಅಂದರೆ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿರೋದಿಲ್ಲ, ಈ ಕಾರಣಕ್ಕಾಗಿ ರಿಜೆಕ್ಟ್ ಲೆಸ್ ಅಂತ ತೋರಿಸುತ್ತೆ. ಈ ರೀತಿ ತೋರಿಸಿದ್ರೆ ಏನು ಮಾಡಬೇಕು, ಅಪ್ಲಿಕೇಶನನ್ನು ಅಪ್ಲೈ ವೆರಿಫಿಕೇಷನ್ಗೆ ಅಪ್ಲೈ ಮಾಡಬೇಕು. ಅಂದರೆ ಅಪ್ಲೈ ಮಾಡಬೇಕಾದ್ರೆ ನೀವು ಒರಿಜಿನಲ್ ಪ್ರೀವಿಯಸ್ ಇಯರ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ರೆ ವೆರಿಫಿಕೇಷನ್ಗೆ ಅಪ್ಲೈ ಮಾಡಿದ್ರೆ 2-3 ಡೇಸ್ ಒಳಗಡೆ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ ಮತ್ತು SSP ಸ್ಕಾಲರ್ಶಿಪ್ ಪ್ರೊಸೀಡ್ ಆಗುತ್ತೆ. ಓಕೆನಾ. ಇದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಕಮೆಂಟ್ಗಳಿಗೆ. ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇಂಪಾರ್ಟೆಂಟ್, ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ, ನಮ್ಮದು ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ, DDO ಅಪ್ರೂವಲ್ ಎಸ್ ಇದೆ, ಆದರೂ ಅಪ್ಲಿಕೇಶನ್ ID ಇನ್ವ್ಯಾಲಿಡ್ ಅಂತ ತೋರಿಸ್ತಾ ಇದೆ, ಯುವರ್ SSP ಸ್ಕಾಲರ್ಶಿಪ್ ಫೇಲ್ಡ್, ಯೂಸರ್ ID ಇನ್ವ್ಯಾಲಿಡ್ ಅಂತ ತೋರಿಸ್ತಾ ಇದೆ. ಯಾಕೆ ಈ ರೀತಿ ಬರ್ತಾ ಇದೆ, ಇದಕ್ಕೇನು ಮಾಡಬೇಕು. ಯಾಕೆ ಈ ರೀತಿ ಬರ್ತಾ ಇದೆ ಅಂದರೆ, ನೀವು ಅಪ್ಲಿಕೇಶನ್ ಅಂದರೆ SSP ಸ್ಕಾಲರ್ಶಿಪ್ ಪ್ರತಿ ವರ್ಷವೂ ಅಪ್ಲಿಕೇಶನ್ ಹಾಕ್ತಾ ಇರ್ತೀರ. ಅಪ್ಲಿಕೇಶನ್ ಹಾಕಿದಾಗ ಹೋದ ವರ್ಷ ಏನಾದರೂ ಅಪ್ಲಿಕೇಶನ್ ಹಾಕಿ ಈ ವರ್ಷ ಅಪ್ಲಿಕೇಶನ್ ಹಾಕೋದಾಗ ರಿನ್ಯೂವಲ್ ಮಾಡಬೇಕು. ಓಕೆನಾ. ರಿನ್ಯೂವಲ್ ಮಾಡಿದ್ರೆ ಮಾತ್ರ ನಿಮ್ಮ SSP ಸ್ಕಾಲರ್ಶಿಪ್ ಹಣ ಬರುತ್ತೆ. ಮತ್ತು ಹೊಸ ಅಪ್ಲಿಕೇಶನ್ ಐಡಿಯನ್ನು ಕ್ರಿಯೇಟ್ ಮಾಡಿ
ನೀವೇನಾದರೂ ಹಾಕಿದರೆ ಹಳೆ ಅಪ್ಲಿಕೇಶನ್ ಐ ಡಿಯಲ್ಲಿರ್ತಕ್ಕಂಥ ಡಾಟಾ ಮತ್ತು ಈ ಐ ಡಿಯಲ್ಲಿರ್ತಕ್ಕಂಥ ಡಾಟಾ ಮಿಸ್ ಮ್ಯಾಚ್ ಆಗುತ್ತೆ. ಹೊಸ ಅಪ್ಲಿಕೇಶನ್ ಐ ಡಿಯನ್ನು ಕ್ರಿಯೇಟ್ ಮಾಡಬಾರ್ದು. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಓಲ್ಡ್ ಐ ಡಿ ಏನಾದರೂ ನೀವು ತೊಗೋಬೇಕಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ ನಂಬರ್ ಇರಬೇಕು. ಅರ್ಜಿ ಹಾಕಾಗ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ ಇರಬೇಕು. ಇದನ್ನು ತೆಗೆಯೋದು ಸ್ವಲ್ಪ ಪ್ರೊಸೀಜರ್ ಲೆಂತ್ ಇರುತ್ತೆ. ಈ ಕಾರಣಕ್ಕಾಗಿ ನೀವು ಕಂಪ್ಯೂಟರ್ ಸೆಂಟ್ರಲ್ಲಿ ಏನು ಅಪ್ಲೈ ಮಾಡಿರ್ತೀರಲ್ಲ, ಹೊಸ ಐ ಡಿನ ಜನ್ರೇಟ್ ಮಾಡಿ ಅಪ್ಲೈ ಮಾಡಿರ್ತಾರೆ. ಇಂಥ ವಿದ್ಯಾರ್ಥಿಗಳಿಗೆ ಈ ಫೇಲ್ಡ್ ರಿಜೆಕ್ಟೆಡ್ ಅಂತೇಳಿ ಅಪ್ಲಿಕೇಶನ್ ಐ ಡಿ ಇನ್ವ್ಯಾಲಿಡ್ ಅಂತೇಳಿ ಬರ್ತಾ ಇದೆ. ಇದಕ್ಕೇನಾದರೂ ಮಾಡಬೇಕಂತ ಕೇಳ್ತಾ ಇದ್ರೆ ಈ ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಯಾವ ರೀತಿ ಮಾಡಬೇಕು ಅಂದರೆ SSP ಸ್ಕಾಲರ್ಶಿಪ್ಗೆ ನೀವು ಏನು ಈ ರೀತಿ ತೊಂದರೆ ಬರ್ತಾ ಇದೆ ಅಲ್ವಾ, ಇವರು ಹಳೆ ಐ ಡಿಯನ್ನು ತೊಗೊಂಡು ರಿನ್ಯೂವಲ್ ಮಾಡಿಸ್ಬೇಕು. ಹೊಸ ಅಪ್ಲಿಕೇಶನ್ ಹಾಕಿರುವಂಥದ್ದನ್ನು ರಿಜೆಕ್ಟ್ ಮಾಡಿ ರಿನ್ಯೂವಲ್ ಮಾಡಿಸಿ, ಅಂದಾಗ ಮಾತ್ರ ನಿಮ್ಮ ಪ್ರಾಬ್ಲಮ್ಗೆ ಸಾಲ್ವ್ ಆಗುತ್ತೆ. ಇದು ಒಂದಿಷ್ಟು ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.